ನಮಸ್ಕಾರ ಸ್ನೇಹಿತರೆ, DiShiRa ಕಿಚನ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಸಿಂಪಲ್ ಆಗಿ ಕೇವಲ 3 ಇಂಗ್ರೀಡಿಯೆಂಟ್ಸ್ ಇಂದ ಬಾರ್ಲಿ ಡ್ರಿಂಕ್ ಅನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಬಾರ್ಲಿ ಡ್ರಿಂಕ್ ಮಾಡೋದಕ್ಕೆ ನಾನಿಲ್ಲಿ 1/4 ಕಪ್ ಅಷ್ಟು ಬಾರ್ಲಿನ ತೊಗೊಂಡಿದ್ದೀನಿ. ಒಂದು 3 ರಿಂದ 4 ಸ್ಪೂನು ಅಂತ ಅಂದ್ಕೋಬಹುದು. ಅಕ್ಕಿ ಥರನೇ ಇರುತ್ತೆ, ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಷ್ಟೇ. ಇದನ್ನ ಒಂದು ಪಾತ್ರೆಗೆ ಹಾಕಿ ಕ್ಲೀನಾಗಿ ಒಮ್ಮೆ ತೊಳ್ಕೊಳ್ಳೋಣ. ನಾರ್ಮಲ್ ಹೇಗೆ ನೀವು ರೈಸ್ ಗಂಜಿ ಎಲ್ಲ ಮಾಡ್ತೀರಲ್ಲ ಅದೇ ರೀತಿಯಲ್ಲೇ ಇದನ್ನು ಕೂಡ ಮಾಡೋದು. ಬಟ್ ತುಂಬ ಫ್ಲೇವರ್ಫುಲ್ ಆಗಿರುತ್ತೆ, ರುಚಿಯಾಗಿರುತ್ತೆ. ಆರೋಗ್ಯ ದೃಷ್ಟಿಯಿಂದ ಕೂಡ ಬಾರ್ಲಿ ತುಂಬಾ ಒಳ್ಳೆಯದು. ಇನ್ನೊಮ್ಮೆ ನೀರಲ್ಲಿ ಕ್ಲೀನಾಗಿ ತೊಳ್ಕೊಳ್ತೀನಿ. ಹೇಗೆ ನೀವು ಅಕ್ಕಿ ತೊಳೆದು ಅನ್ನ ಮಾಡ್ತೀರಲ್ಲ ಅದೇ ಥರನೇ ಸ್ವಲ್ಪ ನೀರು ಹಾಕಿ ಇದನ್ನು ಬೇಯೋದಕ್ಕಿಡೋಣ. 1 ಗ್ಲಾಸಷ್ಟು ನೀರನ್ನು ಹಾಕಿದ್ದೀನಿ. ಬೇಕಿದ್ದರೆ ಆಮೇಲೆ ನೋಡಿಕೊಂಡು ಇನ್ನೂ ಚೂರು ಬೇಕಿದ್ರೆ ನೀರನ್ನು ಹಾಕೋಬಹುದು. ಹಾಗೆ ಇದನ್ನು ಒಂದು 10 to 15 ಮಿನಿಟ್ಸ್ ಅಂತೂ ಬೇಕಾಗುತ್ತೆ. ತುಂಬ ಬೇಗ ಎಲ್ಲ ಬೇಯಲ್ಲ ಬಾರ್ಲಿ. ಸೊ ಬೇಗ ಬೇಯಬೇಕು ಅನ್ನೋ ಹಾಗಿದ್ದರೆ ನೀವು ಒಮ್ಮೆ ಇದನ್ನು ಹುರಿದು ಮಿಕ್ಸರಲ್ಲಿ ಪೌಡ್ರ್ ಮಾಡಿ ಯೂಸ್ ಮಾಡ್ಬೋದು. ಆಗ ಇನ್ನೂ ಸ್ವಲ್ಪ ಬೇಗ ಬೇಯುತ್ತೆ. ಇನ್ನೂ ಸ್ವಲ್ಪ ನೀರು ಹಾಕಿ ಬೇಯಿಸೋಣ, ಯಾಕೆಂದರೆ ಇದು ತುಂಬ ಪೂರ್ತಿ ಮೆತ್ತಗಾಗಬೇಕು. ಬಾರ್ಲಿ ಏನಿದೆ ನಾರ್ಮಲ್ ಆಗಿ ನೀವು ಅನ್ನದ ಗಂಜಿ ಎಲ್ಲ ಮಾಡ್ತೀರಲ್ಲ ಅದೇ ಥರನೇ ಪೂರ್ತಿ ಮೆತ್ತಗಾಗಬೇಕು. ಹಾಗಾಗಿ ಇನ್ನೂ ಒಂದು ಸ್ವಲ್ಪ ಹೊತ್ತು ಇದನ್ನು ಬೇಯಿಸೋಣ. ಬೇಯ್ತಾ ಬಂದಂಗೆ ಇದರ ಕಲರ್ ಬದಲಾಗತ್ತೆ. ಎಷ್ಟು ರೆಡಿಶ್ ಕಲರ್ ಬರ್ತಾಯಿದೆ ನೀವು ನೋಡ್ಬೋದು. ನಾರ್ಮಲಾಗಿ ಕುಚ್ಚಲಕ್ಕಿ ಗಂಜಿ ಎಲ್ಲ ಮಾಡಿದಾಗ ಯಾವ ಥರ ಆಗುತ್ತಲ್ಲ ಅದೇ ಥರನೇ ಆಗುತ್ತೆ. ಬಟ್ ಫ್ಲೇವರು ಬಾರ್ಲಿದು ಡಿಫ್ರೆಂಟ್ ಆಗಿರುತ್ತೆ, ತುಂಬ ಫ್ಲೇವರ್ಫುಲ್ ಆಗಿರುತ್ತೆ. ಪೂರ್ತಿ ಮೆತ್ತಗಾಗೋವರೆಗೂ ಕೂಡ ನೀವು ಇದನ್ನು ಬೇಯಿಸಬೇಕು. ಚೆನ್ನಾಗಿ ಅರಳ್ಕೊಳ್ಳುತ್ತೆ. ಕುದೀತಾ ಬಂದಂಗೂ ತುಂಬ ಚೆನ್ನಾಗಿ ಅರಳ್ಕೊಂಡಿರುತ್ತೆ ಬಾರ್ಲಿ. ಒಮ್ಮೆ ಇದು ಫುಲ್ ಮೆತ್ತಗಾಗಲಿ. ಇಷ್ಟಾದ ಮೇಲೆ ನೆಕ್ಸ್ಟ್ ಈಗ ಇದಕ್ಕೆ ಸ್ವಲ್ಪ ಸಕ್ಕರೆನ ಸೇರಿಸೋಣ. ನಾನಿಲ್ಲಿ ಬೆಲ್ಲನ ಹಾಕ್ತಾಯಿಲ್ಲ, ಸಕ್ಕರೆನೇ ಹಾಕ್ತಾಯಿದ್ದೀನಿ. ಯಾಕೆಂದರೆ ನಮಗೆ ಬಾರ್ಲಿ ಡ್ರಿಂಕ್ ಏನಿದೆ ಶುಗರ್ ಹಾಕಿದ್ರೇ ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ನಿಮಗೆ ಸಕ್ಕರೆ ಬೇಡ ಅಂತ ಅನಿಸಿದರೆ ಬೆಲ್ಲನೂ ಕೂಡ ಹಾಕ್ಕೋಬೋದು. ಜಸ್ಟ್ 2 ಸ್ಪೂನು ಶುಗರನ್ನು ಆ್ಯಡ್ ಮಾಡಿದ್ದೀನಿ. ಸಕ್ಕರೆ ಹಾಕಿದ ಮೇಲೂ ಕೂಡ ಒಂದು 2-3 ನಿಮಿಷ ಇದನ್ನ ಹಾಗೆಯೇ ಕುದಿಸ್ಬೇಕು. ಇಲ್ಲಾಂದರೆ ಆ ಬಾರ್ಲಿ ಪೂರ್ತಿಯಾಗಿ ಸ್ವೀಟನ್ನು ಎಳ್ಕೊಂಡಿರಲ್ಲ ಒಮ್ಮೆಗೆ ಹಾಲು ಹಾಕಿಬಿಟ್ರೆ. ಸೊ ಸಕ್ಕರೆ ಹಾಕಿ ಒಂದು 2-3 ನಿಮಿಷ ಇದನ್ನ ಹಾಗೆಯೇ ಚೆನ್ನಾಗಿ ಕುದಿಸಿ ಒಮ್ಮೆ ಇದು ನೀಟಾಗಿ ಕುದಿ ಬಂದ ಮೇಲೆ ಇದರ ಜೊತೆಗೆ ಹಾಲನ್ನು ಸೇರಿಸ್ಬೋದು. ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ತುಂಬಾ ಚೆನ್ನಾಗಿರುವಂಥ ಒಂದು ಡ್ರಿಂಕ್ಸ್ ಇದು. ನಾನಿಲ್ಲಿ 1 ಗ್ಲಾಸಷ್ಟು ಹಾಲನ್ನು ಕಾಯಿಸಿ ರೆಡಿಯಾಗಿ ಇಟ್ಕೊಂಡಿದ್ದೀನಿ. ಈಗ ಒಮ್ಮೆ ಇದೆಲ್ಲ ಕುದಿದ ಮೇಲೆ ಡೈರೆಕ್ಟಾಗಿ ಹಾಲನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ತುಂಬಾ ಸಿಂಪಲ್ಲಾಗಿ ಕೇವಲ 3 ಇಂಗ್ರೀಡಿಯೆಂಟಲ್ಲಿ ಆಗುತ್ತೆ ಬಾರ್ಲಿ ಡ್ರಿಂಕ್ ಏನಿದೆ ಇದು. ಆರೋಗ್ಯ ದೃಷ್ಟಿಯಿಂದನೂ ಕೂಡ ತುಂಬಾ ಒಳ್ಳೆಯದು, ಕುಡಿಯೋದಕ್ಕೂ ಕೂಡ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ. ಹಾಲು ಸೇರಿಸಿದ ಮೇಲೆ ಒಮ್ಮೆ ಕುದಿ ಬಂದರೆ ಸಾಕು. ಬಾರ್ಲಿ ಕೂಡ ನೀಟಾಗಿ ಬೆಂದಿದೆ. ಈಗ ಇದನ್ನ ಡೈರೆಕ್ಟಾಗಿ ಒಂದು ಗ್ಲಾಸ್ಗೆ ಹಾಕಿ ಸರ್ವ್ ಮಾಡ್ಬೋದು. ಸ್ವಲ್ಪ ಬೆಚ್ಚಗಿರೋವಾಗಲೇ ಇದನ್ನ ಕುಡಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ತುಂಬ ಬಿಸಿನೂ ಇರಬಾರ್ದು, ತುಂಬ ತಣ್ಣಗಾಗಬಾರ್ದು. ಸೊ ನಾರ್ಮಲ್ ಒಂದು ಬೆಚ್ಚಗಿರುವಾಗ ಇದನ್ನ ಕುಡಿಯೋದಕ್ಕೆ ತುಂಬ ಚೆನ್ನಾಗಾಗುತ್ತೆ. ಹಾಗೆ ಈ ಬಾರ್ಲಿನೂ ಕೂಡ ತಿನ್ನಬಹುದು. ಸಕ್ಕರೆ ಹಾಕಿ ಕುದಿಸಿರೋದ್ರಿಂದ ಇದು ಕೂಡ ಸ್ವೀಟಿಶ್ ಆಗಿಯೇ ಇರುತ್ತೆ. ಇಷ್ಟ ಆಗದೆ ಇರೋರು ಬಾರ್ಲಿನ ಬಿಟ್ಟು ಹಾಗೆ ರಸವನ್ನು ಕೂಡ ಬರೀ ಡ್ರಿಂಕ್ಸನ್ನೇ ಬೇಕಿದ್ರೂ ಕೂಡ ಕುಡಿಬೋದು. ಆದರೆ ಇದನ್ನು ಕೂಡ ತಿನ್ನೋದು ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೆಯದು. ಸಿಂಪಲ್ಲಾದ ಸೂಪರಾದ ಬಾರ್ಲಿ ಡ್ರಿಂಕು ರೆಡಿ ಆಯಿತು. ನೋಡಿದ್ರಲ್ಲ ಬಾರ್ಲಿ ಡ್ರಿಂಕ್ ಹೇಗೆ ಮಾಡೋದು ಅಂತ. ತುಂಬಾನೇ ಸುಲಭ, ಖಂಡಿತವಾಗಿಯೂ ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ಇವತ್ತಿನ ವಿಡಿಯೋ ಕೂಡ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಅನಿಸಿಕೆಗಳನ್ನ ಆಸ್ ಯೂಶುವಲ್ ಕಮೆಂಟಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದ.